ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ದೇವದೂತರಿಗೆ ಕಾಣಿಸಿಕೊಂಡನು. ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು. ಲೋಕದಲ್ಲಿ ನಂಬಲ್ಪಟ್ಟನು. ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರಿಯೇಕ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಉದಯ ಕಾಲದಲ್ಲಿ ಕರ್ತನನ್ನು ಮಹಿಮೆಪಡಿಸುವ ಹಾಗೆ ಸಂಗೀತದಲ್ಲಿ 79ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತ 79 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ತಿರುಗಂದಾವರ್ತಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಗೆ ಬರಲಿಕ್ಕಾಗುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ರಾಜ. ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ನಾವು ಅಲ್ಪರು, ಗಣನಿಗೆ ಬಾರದವರು, ಧೂಳಿಗೆ ಸಮಾನರಾದವರು, ಆದಾಗ್ಯೂ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ನಮ್ಮನ್ನು ನಡೆಸುವಂಥ ದೇವರೇ ನಿನಗೆ ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆಯನ್ನು ಈ ಆಲಯದಲ್ಲಿ ಸುರಿಸು ಸ್ವಾಮಿ. ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಸ್ವಾಮಿ. ದಾವೀದನನ್ನು, ಮೋಶೆಯನ್ನು ನಿನ್ನ ಪ್ರಸನ್ನ ಮುಖದಿಂದ ನೋಡಿದಂತೆ ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಪ್ರಸನ್ನ ಮುಖದಿಂದ ನೋಡು ಸ್ವಾಮಿ. ನಮ್ಮನ್ನು ಜೀವಿತರ ಪಾಟಿಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ರಜ, ಸ್ತೋತ್ರ ಸ್ವಾಮಿ. ಈ ಪವಿತ್ರವಾದ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುತ್ತಾ ಸ್ವಾಮಿ, ಕಣ್ಣೀರಿಡುತ್ತಾ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರು ನೀನಾಗಿದ್ದೀರಜ. ನಾವು ಪರಿಶುದ್ಧತೆಯಲ್ಲಿ ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು. ಪರಿಶುದ್ಧತೆ ಇಲ್ಲದೆ ನಿನ್ನನ್ನು ಕಾಣಲು ಸಾಧ್ಯವಿಲ್ಲ ರಾಜ. ಹೌದು ಸ್ವಾಮಿ, ನಾವು ಪರಿಶುದ್ಧರಾಗಿ ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಇಲ್ಲಿ ಬಂದಂಥ ಪ್ರತಿಯೊಬ್ಬ ದೇವಜನರನ್ನು ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ಅವರು ಯಾವ ನಿರೀಕ್ಷೆ, ಆಸೆ, ಆಕಾಂಕ್ಷೆ, ವಿಜ್ಞಾಪನೆಗಳೊಟ್ಟಿಗೆ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ರಜ, ಅವರ ಎಲ್ಲ ಇಷ್ಟಾರ್ಥಗಳನ್ನು ನೀನು ನೆರವೇರಿಸು ರಜ. ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಉದ್ಯೋಗವನ್ನು ನೀನು ಆಶ್ರಯಿಸು ಸ್ವಾಮಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ವಾಮಿ ಪ್ರತಿಯೊಬ್ಬರನ್ನು ಸ್ವಾಮಿ ಹೆಸರಾಗಿ ನೀನು ಆಶ್ರಯಿಸಿ ಬಲಪಡಿಸು ರಾಜ. ವಿಶೇಷವಾಗಿ ಎಂದು ನಮಗೆ ದೇವರ ವಾಕ್ಯವನ್ನು ನೀಡುವ ಏನನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಾಜ. ನೀನು ಅವರ ಮೂಲಕ ಮಾತನಾಡು ಸ್ವಾಮಿ. ನೀನು ನಮಗೆ ಏನು ಹೇಳಬೇಕೆಂದಿದೆಯೋ ಸ್ವಾಮಿ ಅವರ ಮೂಲಕ ನಮಗೆ ತಿಳಿಸು ರಾಜ. ನಿನ್ನ ಗೂಢಾರ್ಥಗಳನ್ನು ಪ್ರಕಟಪಡಿಸು
ಸ್ವಾಮಿ ಬಿತ್ತಿದಂಥ ವಾಕ್ಯಗಳು ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ಅದೇ ರೀತಿಯಲ್ಲಿ ಸ್ವಾಮಿ ಈ ಜಾಲತಾಣದಲ್ಲಿ ಸ್ವಾಮಿ ಧ್ವನಿವರ್ಧಕದ ಮೂಲಕ ನಿನ್ನ ವಾಕ್ಯಗಳನ್ನು ಆಲಿಸುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಸ್ವಾಮಿ ಯಶಸ್ಸರಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ರಜ. ಹೌದು ಸ್ವಾಮಿ, ಒಂದು ವೇಳೆ ಕಣ್ಣೀರಿನಲ್ಲಿ, ದುಃಖದಲ್ಲಿ ಸ್ವಾಮಿ, ಅನಾರೋಗ್ಯದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಇರುವುದಾದರೆ ಅವರೆಲ್ಲರನ್ನು ಸ್ವಾಮಿ ನೀನು ಮುಟ್ಟು ಸ್ವಾಮಿ. ಅವರು ನಿನ್ನನ್ನು ಕೂಗುವಾಗ, ಕರೆಯುವಾಗ ಸ್ವಾಮಿ ನೀನೇ ಅವರ ಪಕ್ಕದಲ್ಲಿ ಇದ್ದುಕೊಂಡು ಅವರನ್ನು ಸ್ವಾಮಿ ನಡೆಸುವಂಥ ದೇವರು ನೀನಾಗಿದ್ದೀ ರಜ. ಈ ಗದಗ ಪಟ್ಟಣವನ್ನು ಸ್ವಾಮಿ, ಈ ಗದಗ ಪಟ್ಟಣದಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ನೀನು ಯಶಸ್ಸರಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡವಳಾಗಿದ್ದೀರಿ ಸ್ವಾಮಿ. ಆಮೇನ್. ನಾವು ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆಯಲ್ಲಿ ಮೂಡಿ ಬರುವ ರಾಗವನ್ನು ಹಾಡಿಕೊಳ್ಳೋಣ. ಚಲೆ ಜಾನ ಹೈ.
ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವ ಹಾಗೆ ಈ ದಿನವನ್ನು ನಾವು ಆರಂಭಿಸುವಾಗಲೇ ನಿನ್ನ ಪ್ರಸನ್ನತೆಯನ್ನು ಹೊಂದುವ ಹಾಗೆ ನಮಗೆ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಧ್ಯೆ ಇದ್ದಿ, ನಿನ್ನ ಮಧ್ಯೆ ಪ್ರಸನ್ನ ಆಗಿದ್ದಿ ಎಂಬ ವಿಶ್ವಾಸ ನಮ್ಮದು ಸ್ವಾಮಿ. ಈ 6 ದಿನದ್ದಕ್ಕೂ ಕೂಡ ನಮ್ಮ ಜೊತೆಗಾರನಾಗಿರು. ನಮ್ಮ ಹಾಡುಗಳು, ನಮ್ಮ ಪ್ರಾರ್ಥನೆಗಳು, ನಾವು ಮಾಡುವಂಥ ಪ್ರತಿಯೊಂದು ಧ್ಯಾನವು ಅದು ನಿನಗೆ ಮಹಿಮೆಯನ್ನು ತರಲಿ ಮತ್ತು ನಿನ್ನ ದೃಷ್ಟಿಯಲ್ಲಿ ಮಾನ್ಯವಾದದ್ದು, ಯೋಗ್ಯವಾದದ್ದು ಆಗಿರಲಿ. ಈಗಲೂ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿರು, ನಮ್ಮನ್ನು ಬಲಪಡಿಸು. ಯೇಸು ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ನಿನ್ನೆ ನಾನು ನಿಮ್ಮೊಟ್ಟಿಗೆ ಮಾತಾಡುತ್ತಾ ಶಿಷ್ಯರಿಗೆ ಯೇಸುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ, ಅಥವಾ ಅವರು ಆರಂಭದಲ್ಲಿ ಯೇಸುವನ್ನು ಅರ್ಥ ಮಾಡಿಕೊಳ್ಳಲು ಸೋತು ಹೋದರು ಎಂಬುದಾಗಿ ಹೇಳಿದೆ. ಅದಕ್ಕೆ ಪೂರಕವಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವುದಂದರೆ ಏನು, ಕ್ರಿಸ್ತನನ್ನು ಅರಿಯುವುದಂದರೆ ಏನು ಎಂಬ ಕುರಿತು ಮಾತಾಡ್ತೇನೆ. ಪೌಲ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅರಿಯುವುದೇ ಲಾಭವೆಂದೆಣಿಸಿ ಉಳಿದೆಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಕ್ರಿಸ್ತನನ್ನು ಅರಿಯುವುದೇ ಲಾಭವೆಂದೆಣಿಸಿ ಉಳಿದೆಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಇವತ್ತಿನ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ರಿಂದ 20 ವಚನಗಳನ್ನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಮತ್ತಾಯನ ಸುವಾರ್ತೆ 16, 13ರಿಂದ 20 ನಮಗೆಲ್ಲರಿಗೆ ಚಿರಪರಿಚಿತವಾದಂಥ ಒಂದು ಭಾಗ. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರ ಎಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೊಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದನ್ನು. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ನಾವು ಅನೇಕ ವರ್ಷಗಳಿಂದ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದು ಕ್ರೈಸ್ತ ವಿಶ್ವಾಸದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಆದರೂ ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದನ್ನು ಮನನ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಯೇಸು ತನ್ನ ಶಿಷ್ಯರಿಗೆ ಅದಕ್ಕೆ ಹೇಳಿದ್ದು. ಯೇಸುನ ಶಿಷ್ಯರು ಆತನಿಗಿದ್ದರು, ಆತನ ಜೊತೆಗೆ ಊಟ ಮಾಡ್ತಿದ್ರು, ಆತನ ಜೊತೆನೇ ಅವರು ಸಮಯ ಕಳೀತಾ ಇದ್ದರು. ಇಂಥ ಸಮಯದಲ್ಲಿ ಯೇಸು ಅವರ ಮುಂದಿಡುವ ಪ್ರಶ್ನೆ, ನಿಮ್ಮ ಪ್ರಕಾರ ನನ್ನ ಬಗ್ಗೆ ಜನರ ಅಭಿಪ್ರಾಯ ಏನು, ಜನರು ನನ್ನ ಏನನ್ನುತ್ತಾರೆ? ಮತ್ತು ಕೊನೆಗೆ ಕೇಳುವಂಥದ್ದು, ನೀವು ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ಇವತ್ತು ಆರಾಧನೆಗೆ ಈ ಬೆಳಗಿನ ಜಾವದಲ್ಲಿ ಬಂದ ನನಗೆ ಮತ್ತು ನಿಮಗೆ ಕ್ರಿಸ್ತ ಯಾರು ಎಂಬ ಸ್ಪಷ್ಟತೆ ಇರಬೇಕಾದದ್ದು ಬಹಳ ಪ್ರಾಮುಖ್ಯ. ಯಾರು ಕ್ರಿಸ್ತ? ಅಥವಾ ನಾನು ಯಾರನ್ನು ನಂಬ್ತಾ ಇದ್ದೇನೆ?
ನಾನು ಯಾರನ್ನು ಹಿಂಬಾಲಿಸ್ತಾ ಇದ್ದೇನೆ, ಯಾಕೆ ಹಿಂಬಾಲಿಸ್ತಾ ಇದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಇಲ್ಲದಿದ್ದರೆ ನಮ್ಮದು ಒಂದು ಗೊತ್ತು ಗುರಿ ಇಲ್ಲದ ಬದುಕಾಗಿಬಿಡ್ತದೆ. ಮೊತ್ತ ಮೊದಲಾಗಿ ನನಗೆ ಕ್ರಿಸ್ತನ ಪರಿಚಯ ಇರಬೇಕಾಗುವುದು ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ, ಯಾವಾಗ ನಾನು ಕ್ರಿಸ್ತನ ಪರಿಚಯವನ್ನು ಹೊಂದುತ್ತೇನೋ, ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುತ್ತೇನೋ, ಆಗ ಮೊತ್ತ ಮೊದಲಿಗೆ ನಾನು ಆ ಕ್ರಿಸ್ತನನ್ನು ಎಲ್ಲಿಗೆ ತಗೊಂಡು ಬರ್ತೇನೆ? ನನ್ನ ಜೀವನಕ್ಕೆ. ಎಲ್ಲಿಯವರೆಗೆ ಆ ಕ್ರಿಸ್ತ ನನಗೆ ಪರಿಚಯವಾಗುವುದಿಲ್ಲವೋ, ಆ ಕ್ರಿಸ್ತ ಇನ್ನೂ ದೂರದಲ್ಲೇ ಇರ್ತಾನೆ ಹೊರತು ನನ್ನ ಮನಸ್ಸಿನೊಳಗೆ ಬರುವ ಕ್ರಿಸ್ತ ಅಲ್ಲ. ನನಗೆ ನಿನಗೆ ಕ್ರಿಸ್ತನ ಪರಿಚಯ ಹೇಗಿರಬೇಕಂತ ಹೇಳಿದ್ರೆ, ಎಂಥದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ನಮಗಿರಬೇಕಾದ ವಿಶ್ವಾಸ, ನನ್ನೊಟ್ಟಿಗೆ ಯಾರಿದ್ದಾನೆ? ಕ್ರಿಸ್ತ ಇದ್ದಾನೆ. ದಿಸ್ ಇಸ್ ವಾಟ್. ಅದರಿಂದ ಪೌಲ ಹೇಳ್ತಾನೆ, ನಾನು ಎಲ್ಲವನ್ನೂ ಕೂಡ ನಷ್ಟ ಅಂತ ಎನಿಸ್ತೇನೆ ಮತ್ತು ಕ್ರಿಸ್ತನ ನಿಮಿತ್ತ ಎಲ್ಲ ರೀತಿಯ ಬಾಧೆಗಳನ್ನು ಅನುಭವಿಸಲಿಕ್ಕೆ ನಾನೇನಾಗಿದ್ದೇನೆ? ಸಿದ್ಧನಾಗಿದ್ದೇನೆ. ಯಾಕಂತ ಹೇಳಿದ್ರೆ, ಆ ಕ್ರಿಸ್ತ ಯಾರು ಎಂಬುದನ್ನು ನಾನು ಏನು ಮಾಡಿದ್ದೇನೆ? ಅರ್ಥ ಮಾಡಿಕೊಂಡಿದ್ದೇನೆ. ದಿಸ್ ಇಸ್ ವೆರಿ ಬೇಸಿಕ್. ಕ್ರಿಸ್ತನನ್ನು ಅರಿಯುವುದು ಅಂತ ಹೇಳಿದ್ರೆ ಬಹಳ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ಕ್ರಿಸ್ತನೊಟ್ಟಿಗಿನ ಸಂಬಂಧ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಲ್ಲ, ಯಾಕೆ ಪ್ರಾರ್ಥನೆ ಮಾಡ್ತೀರಿ? ನೀವು ಪ್ರಾರ್ಥನೆ ಮಾಡುವ ಉದ್ದೇಶ ಏನು? Why do you pray? ದೇವರು ಮತ್ತು ಸಂಬಂಧ ಅಲ್ವಾ? ಸೊ ಪ್ರಾರ್ಥನೆ ಅಂತೇಳಿದರೆ ನಾನು ದೇವರೊಟ್ಟಿಗೆ ಮಾತಾಡುವಂಥದ್ದು. ಬೇಸಿಕ್ ಆಗಿ ನಮ್ಮ ಪ್ರಾರ್ಥನೆ ಹೇಗಾಗಬೇಕಂತ ಹೇಳಿದ್ರೆ, ನಾವು ಮಾತಾಡೋದಲ್ಲ, ಆ ಪ್ರಾರ್ಥನೆಯಲ್ಲಿ ಯಾರ ಸ್ವರ ಕೇಳಬೇಕು? ದೇವರ ಸ್ವರ ಕೇಳು. ಅದು ಸಾಮಾನ್ಯವಾಗಿ ಹಾಗೆ ಮಾಡೋದಿಲ್ಲ. ನಾವು ನಿಂತ್ಕೊಂಡು ಪಡ ಪಡ ಪಡಪಡ ಅಂತ ನಮಗೇನು ಬೇಕು ಅಂತ ಕೇಳ್ತೀವಿ, ಆಮೇಲೆ ಅಂತ ಹೇಳ್ತೀವಿ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಮಯ ಕೊಡೋದು ಬಹಳ ಕಡಿಮೆ ಅಲ್ವಾ? ಕೊಡೋದಿಲ್ಲ. ಯೇಸು ಹೇಳ್ತಾನೆ, ನೀನು ಏಕಾಂತವಾಗಿ ಹೋಗಿ ನಿನ್ನ ಕೋಣೆಯೊಳಗೆ ಏನು ಮಾಡು? ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡುವಾಗ, ಅಂದರೆ ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ನಮಗೆ ಪದಗಳ ಅಗತ್ಯತೆ ಕೂಡ ಇಲ್ಲ, ಶಬ್ದಗಳೇ ಬೇಕಾಗಿಲ್ಲ. ಸುಮ್ಮನೆ ಕೂತ್ಕೊಂಡು ನಾವು, ಯಾಕಂದರೆ ಪ್ರಾರ್ಥನೆ ಅಂತ ಹೇಳಿದ್ರೆ ಶಾಪಿಂಗ್ ಲಿಸ್ಟ್ ಅಲ್ಲ, ನನಗೆ ಇಂತಿಂಥದ್ದನ್ನು ಕೊಡು, ಹೀಗೆ ಮಾಡು, ಇದಲ್ಲ. ಯಾಕಂದರೆ ಯೇಸು ಹೇಳ್ತಾನೆ, ನಮ್ಮ ತಂದೆಗೆ ನಮಗೆ ಏನು ಬೇಕೆಂಬುದು ಮೊದಲೇ ಗೊತ್ತಿದೆ ಮತ್ತು ಅದನ್ನು ಕೊಡ್ತಾನೆ. ನಿಮ್ಮಲ್ಲೆಲ್ಲ ಪೇರೆಂಟ್ಸ್ ಇದ್ದೀರಿ, ನಮ್ಮನ್ನು ಸೇರಿಸಿಕೊಂಡು ನಮ್ಮ ಮಕ್ಕಳಿಗೆ ಏನು ಬೇಕೆಂಬುದನ್ನು ಪ್ರತಿ ದಿವಸ ಬಂದು ಅವ್ರಿಗೆ ಕೇಳುವುದಿಲ್ಲ. ಯಾರು ಕೊಡ್ತೇವೆ? ನಾವೇ ಕೊಡ್ತೇವೆ. ಅವರು ಬಂದು ಪ್ರತಿ ದಿವಸ ನಮ್ಮ ಹತ್ರ ಮಾತಾಡೋದಿಲ್ಲ, ಕೇಳೋದು ಇಂಥದ್ದು ಕೊಡು ಎಂಬುದಾಗಿ. ನಾವೇ ಕೊಡ್ತೇವೆ. ಯಾಕೆ ನಮ್ಮ ಮಕ್ಕಳಿಗೆ ಏನು ಕೊಡಬೇಕಂತ ಯಾರಿಗೆ ಗೊತ್ತುಂಟು? ನಮಗೆ ಗೊತ್ತುಂಟು. ಮತ್ತು ನಾವು ಕೊಡುವಾಗ ನಮಗೆ ದೇವರು ಕೊಟ್ಟಂಥ ಆಶೀರ್ವಾದದ ಹಿನ್ನೆಲೆಯಲ್ಲಿ ಒಳ್ಳೆಯದನ್ನೇ ಕೊಡ್ತೇವೆ. ಯಾವತ್ತೂ ನಾವು ನಮ್ಮ ಮಕ್ಕಳಿಗೆ ಬೇಡವಾದದನ್ನು ತಂದು ಕೊಡೋದಿಲ್ಲ, ಒಳ್ಳೆಯದನ್ನೇ ಕೊಡ್ತೇವೆ. ಹಾಗಿರುವಾಗ ಯೇಸು ಹೇಳ್ತಾನೆ, ಪರಲೋಕದ ತಂದೆಗೆ ನಿಮಗೇನು ಬೇಕಂತ ಗೊತ್ತುಂಟು, ನೀವು ಮತ್ತೆ ಮತ್ತೆ ಕೇಳಿದನ್ನೇ ಕೇಳಬೇಡಿ, ನೋ ನೀಟ್. ಹಾಗಾದರೆ ಪ್ರಾರ್ಥನೆ ಅಂತ ಹೇಳಿದರೆ ನನ್ನ ಬೇಡಿಕೆಗಳನ್ನು ಇಡುವಂಥದ್ದಲ್ಲ, ಬದಲಾಗಿ ದೇವರೊಟ್ಟಿಗಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋದು. ಸಂಬಂಧ ಯಾವಾಗ ನನ್ನ ಮತ್ತು ಕ್ರಿಸ್ತನ ಸಂಬಂಧ ಗಟ್ಟಿಯಾಗ್ತದ, ಆಗ ಎಂಥದೇ ಸ್ಥಿತಿಗತಿಗಳಲ್ಲಿ ಕೂಡ ನಾನು ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಯಾಕಂತೇಳಿದ್ರೆ ಆ ವಿಶ್ವಾಸ ಏನು? ನನ್ನೊಟ್ಟಿಗೆ ಯಾರಿದ್ದಾನೆ? ಕ್ರಿಸ್ತನು ನನ್ನೊಟ್ಟಿಗೆ ಇದ್ದಾನೆ. ದಿಸ್ ಬೇಸಿಕ್. ಇವತ್ತು ನಮ್ಮ ಯವನಸ್ಥ ಮಕ್ಕಳು, ಮುಖ್ಯವಾಗಿ ಬೆಳೆಯುತ್ತಿರುವ ಮಕ್ಕಳು, ಅವರು ಬೆಳೆಯುವ ಪ್ರಪಂಚ ಒಂದು ರೀತಿಯಲ್ಲಿ ಅನಿಶ್ಚಿತತೆಯಿಂದ ಕೂಡಿದ ಪ್ರಪಂಚ. ಒಂದು ರೀತಿಯಲ್ಲಿ ನಾವು ಯಾರು ಇವತ್ತು 40+ ಇದ್ದೇವೆ, ನಾವು ಭಾಗ್ಯವಂತರು. ಇವತ್ತಿನ ಮಕ್ಕಳಿಗೆ ಕಂಪೇರ್ ಮಾಡಿದರೆ ನಾವು ಹೇಳ್ಬೋದು ಇವತ್ತಿನ ಮಕ್ಕಳಿಗೆಲ್ಲ ಫೆಸಿಲಿಟಿ ಇದೆ, ಅದು ಇದೆ ಅಂತ. ಬಟ್ ವಿ ಆರ್ ದ ಲಕ್ಕಿಯೆಸ್ಟ್ ಪೀಪಲ್. ಯಾಕಂತೇಳಿದ್ರೆ ನಮಗೆ ನಾವು ಬೆಳೆಯುವಾಗ ಒಂದು ಭಯ ಎಂಬ ವಾತಾವರಣ ಇರಲಿಲ್ಲ. ನಾವು ಭಯದಲ್ಲಿ ಬೆಳೆದದಲ್ಲ, ಅಥವಾ ಜೀವನದ ಒಂದು ಆತಂಕ ನಮ್ಮದಲ್ಲಿ ಇದ್ದದಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೊಟ್ಟಿಗೆ ತಂದೆ ತಾಯಿ ಭಾಳ ಪ್ರೀತಿಯಿಂದ ಮಾತಾಡಲಿಕ್ಕೆ ಅವರಿಗೆ ಬೇಕಾದಷ್ಟು ಸಮಯ ಕೂಡ ಇತ್ತು, ಅವರು ಟೈಮ್ ಕೊಡ್ತಾರೆ. ಈಗ ಟೈಮ್ ಇಲ್ಲದ ಸಮಯ. ಪೇರೆಂಟ್ಸಿಗೆ ಕೂಡ ಮಕ್ಕಳೊಟ್ಟಿಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲದ ಸಮಯ. ಟೈಮ್ ಇದ್ದರೂ ಕೂಡ
ನಮ್ಮ ಮನೆಯಲ್ಲಿ ಇವತ್ತು ನಾವು ಮಾತಾಡೋದಿಲ್ಲ, ಯಾರು ಮಾತಾಡ್ತಾರೆ? ಒಂದು ಟಿ ವಿ ಮಾತಾಡ್ತದೆ, ಮೊಬೈಲ್ ಮಾತಾಡ್ತದೆ, ಕಂಪ್ಯೂಟರ್ ಮಾತಾಡ್ತದೆ, ಇಂಟರ್ನೆಟ್ ಮಾತಾಡ್ತದೆ. ಸೊ ವಿ ಆರ್ ನಾಟ್ ಸ್ಪೀಕ್. ನಮಗೆ ಹಾಗೆ ಇರಲಿಲ್ಲ, ಯಾಕೆಂದರೆ ಟಿ ವಿಗಳು ಎಲ್ಲ ಆಗಾಗ ಬರುವಂಥ ಸಮಯಗಳು, ಅದರಿಂದಾಗಿ ಸಾಕಷ್ಟು. ಈಗಿನ ಮಕ್ಕಳಿಗೆ ಹಾಗೆ ಅಲ್ಲ. ಈಗಿನ ಮಕ್ಕಳು ಬಹಳ ಅನಿಶ್ಚಿತವಾಗಿದ್ದಾರೆ. ಏನಂತ ಹೇಳಿದ್ರೆ, ಅವರಿಗೆ ಬೇಕಾದದ್ದು ಸಿಕ್ಕದಿದ್ದರೆ ಅವ್ರು ನೆನೆಸ್ತಾರೆ, ಅಲ್ಲಿಗೆ ಜೀವನ ಮುಗಿಯಿತು. ಸೊ ಅದರಿಂದಾಗಿ ಭಯದಿಂದ ಕೂಡಿದಂಥದ್ದು. ಇವತ್ತು ನೋಡಿ ಬೇಕಾದ್ರೆ ನಮ್ಮ ಮಕ್ಕಳು ಒಂದು ಕೆಲಸಕ್ಕೋಸ್ಕರ ಎಷ್ಟು ಭಯಪಡ್ತಾರೆ ಅದನ್ನು ನಿರ್ವಹಿಸೋದ್ರಲ್ಲಿ. ಒಂದು ಕುಟುಂಬ ಜೀವನಕ್ಕೆ ಬರುವಾಗ ಎಷ್ಟು ಭಯದಲ್ಲಿರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ವಾತಾವರಣ ಆಗಿದೆ. ಇಂಥ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಬಹಳ ಪ್ರಾಮುಖ್ಯವಾಗಿ ಕೊಡಬೇಕಾದದ್ದು ಕ್ರಿಸ್ತನ ಪರಿಚಯ. ಆ ಮಕ್ಕಳಿಗೆ ಈಗಲೇ ಕ್ರಿಸ್ತ ಯಾರು ಎಂಬ ಪರಿಚಯ ಆದರೆ, ಮತ್ತು ಆ ಕ್ರಿಸ್ತ ಅವರ ವೈಯಕ್ತಿಕವಾದ ಅನುಭವದ ಕ್ರಿಸ್ತನಾದರೆ ಆ ಮಕ್ಕಳು ಭಯಪಡುವುದಿಲ್ಲ. ನಾಳೆ ಅವರ ಮುಂದೆ ಎಂಥದೇ ಬಿರುಗಾಳಿಯಂಥ ಸ್ಥಿತಿಗಳು ಬಂದರೂ ಕೂಡ ಆ ಮಕ್ಕಳು ಭಯಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಆ ವಿಶ್ವಾಸ ಏನು? ನಮ್ಮೊಟ್ಟಿಗೆ ಯಾರಿದ್ದಾನೆ? ಕ್ರಿಸ್ತನ ನಮ್ಮೊಟ್ಟಿಗೆ ಇದ್ದಾನೆ. ದಟ್ಸ್ ಹಾಗಂತೇಳಿ ಕ್ರಿಸ್ತನು ನಮ್ಮೊಟ್ಟಿಗೆ ಇದ್ದಾನೆಂಬುದಾಗಿ ಹೇಳಿದ ತಕ್ಷಣ ನನಗೆ ಕಷ್ಟ ಇಲ್ಲ ಅಂತಲ್ಲ, ನನಗೆ ತೊಂದರೆಗಳು ಇಲ್ಲ ಅಂತಲ್ಲ, ನನಗೆ ತಾಪತ್ರಯಗಳಿಲ್ಲ ಅಂತಲ್ಲ. ಖಂಡಿತವಾಗಲೂ ತಪ್ಪಾಗಿ ತಿಳ್ಕೊಳ್ಬೇಡಿ. ಕ್ರಿಸ್ತನನ್ನು ನಂಬಿದ ಕೂಡಲೇ, ನಾನು ಪರಿಚಯ ಆದ ಕೂಡಲೇ, ನಾನು ಕ್ರಿಸ್ತನ ಹಿಂಬಾಲಿಸಿದ ಕೂಡಲೇ ನನಗೆಲ್ಲವೂ ಸಿಗ್ತದೆ ಎಂಬುದಾಗಿ ಖಂಡಿತವಾಗಲೂ ಇಲ್ಲ. ಯಾಕಂದರೆ ಯೇಸು ಹೇಳಿದ್ದು, ನೀವು ನನ್ನನ್ನು ಹಿಂಬಾಲಿಸಿದರೆ ನಿಮಗೆ ಸಿಕ್ಕುವುದು ಕ್ರೂಜೆ ಮಾತ್ರ. ಯೇಸು ಹೇಳಿಲ್ಲ ನಿಮಗೆ ಮನೆ ಕೊಡ್ತೇನೆ, ಇನ್ನೊಂದು ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ ಎಂಬುದಾಗಿ ಹೇಳಿಲ್ಲ. ಯೇಸು ಹೇಳಿದ್ದು, ನೀವು ನನ್ನನ್ನು ಹಿಂಬಾಲಿಸಿದರೆ ನಿಮಗೆ ಸಿಕ್ಕುವುದು ಕ್ರೂಜೆ. ಓಕೆ, ಸೊ ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದೋಸ್ ಥಿಂಗ್ಸ್. ಆದರೆ ಆ ಎಲ್ಲ ಕಷ್ಟಗಳ ಮಧ್ಯೆ, ತಾಪತ್ರಯಗಳ ಮಧ್ಯೆ, ನೋವುಗಳ ಮಧ್ಯೆ ಕ್ರಿಸ್ತ ನಮ್ಮಲ್ಲಿರುವುದಾದರೆ ನಮಗೆ ಒಂದು ಏನಿದೆ, ಒಂದು ಬಲ ಇದೆ. ಆ ಎಲ್ಲ ಕಷ್ಟಗಳನ್ನು ಏನು ಮಾಡಲಿಕ್ಕೆ? ಸಹಿಸಿಕೊಳ್ಳಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ, ಮತ್ತೆ ಮುಂದೆ ಹೋಗಲಿಕ್ಕೆ. ಅದರಿಂದ ಪೌಲ ಹೇಳ್ತಾನೆ, ನಾನು ಕ್ರಿಸ್ತನ ನಿಮಿತ್ತ ಎಲ್ಲ ಬಾಧೆಗಳನ್ನು ಏನು ಮಾಡಿದ್ದೇನೆ? ಅನುಭವಿಸಿದ್ದೇನೆ. ನಾನು ಅನೇಕ ಪೆಟ್ಟುಗಳನ್ನು ತಿಂದಿದ್ದೇನೆ. 3 ಸಲ ನನ್ನನ್ನು ಸಾಯಿಸಲಿಕ್ಕೆ ಬೇಕಾದಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಯಾರಿದೆ ನನ್ನೊಟ್ಟಿಗೆ? ಕ್ರಿಸ್ತನೊಟ್ಟಿಗೆ ಇದ್ದಾನೆ. ಆ ಕ್ರಿಸ್ತನನ್ನು ಅರಿತುಕೊಳ್ಳುವುದು ಬಹಳ ಪ್ರಾಮುಖ್ಯತೆ, ಪರ್ಸನಲ್. ಅಂದು ಯೇಸು ಶಿಷ್ಯರನ್ನು ಕೇಳಿದ ಹಾಗೆ ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು, ನಿಮ್ಮ ಪ್ರಕಾರ ನಾನು ಯಾರು ಎಂಬುದಾಗಿ ಕೇಳುವುದಾದರೆ ನಿಮ್ಮ ಉತ್ತರಗಳೇನು? ವಾಟ್ ಈಸ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್? ನೀವು ವೈಯಕ್ತಿಕವಾಗಿ ಕ್ರಿಸ್ತನನ್ನು ಯಾರು ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡಿರಿ, ಕರೀತೀರಿ. ಇದು ಬಹಳ ಪ್ರಾಮುಖ್ಯ. ಎರಡನೇದಾಗಿ, ಯಾವ ಸ್ಥಳದಲ್ಲಿ ಯೇಸು ಈ ಪ್ರಶ್ನೆಯನ್ನು ಕೇಳ್ತಾನೆ? ಈ ಪ್ರಶ್ನೆಯನ್ನು ಕೇಳಿದ್ದು ಫಿಲಿಪ್ಪನ ಕೈಸರಯ್ಯ ಎಂಬ ಸ್ಥಳದಲ್ಲಿ. ನೋಡಿ, ಯೇಸು ಪ್ರಶ್ನೆ ಕೇಳಿದ ಸ್ಥಳ ಕೂಡ ಬಹಳ ಮಹತ್ವದು. ಈ ಸ್ಥಳವನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿದರೆ, ಒಂದು ಕಡೆಯಲ್ಲಿ ಕೈಸರನಿಂದ ಸ್ಥಾಪಿಸಲ್ಪಟ್ಟಂಥ ಪಟ್ಟಣ, ಮತ್ತು ಮುಂದಕ್ಕೆ ಹೆರೋದ ಫಿಲಿಪ್ಪ, ಅವನು ಕೂಡ ಈ ಪಟ್ಟಣವನ್ನು ಬೆಳೆಸಿದ್ದಾನೆ. ಅದರಿಂದಾಗಿ ಕೈಸರನಾದ ಫಿಲಿಪ್ಪ ಎಂಬ 2 ಹೆಸರುಗಳನ್ನು ಕೂಡ ಇಲ್ಲಿ ಅದನ್ನು ಹೊಂದದ್ದು. ಅದಕ್ಕಿಂತ ಮುಖ್ಯವಾಗಿ ಈ ಪಟ್ಟಣದಲ್ಲಿ ಯಾಕೆ ಪ್ರಶ್ನೆಯನ್ನು ಕೇಳಿದ ಮತ್ತು ಅದಕ್ಕೆ ಉತ್ತರ ಕೇಳಿದರೆ, ಈ ಪಟ್ಟಣ ಬಹಳ ಫೇಮಸ್ ಆಗಿದ್ದದ್ದು ಯಾಕೆ ಅಂತ ಹೇಳಿದ್ರೆ, ಫಾರ್ ದ ಪಾಗನ್ ವರ್ಷಿಪ್. ಅಂದರೆ ಅಲ್ಲಿ ಪಾನ್ ಎಂಬ ದೇವರನ್ನು ಅವರು ಆಧರಿಸಿದ್ರು. ಪಾನ್ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಅನೇಕ, ಮಲ್ಟಿಪಲ್. ಅದರಿಂದಾಗಿ ತುಂಬ ರೀತಿಯ ಬೇರೆ ಬೇರೆ ರೀತಿಯ ದೇವದೇವತೆಗಳನ್ನು ಆರಾಧಿಸುವಂಥ ಒಂದು ಸ್ಥಳ. ಅಷ್ಟು ಮಾತ್ರವಲ್ಲ, ಅಲ್ಲಿ ಒಂದು ಅಂತ ಹೇಳ್ತೇವೆ, ಒಂದು ಗುಹೆಯ ಥರ ಇತ್ತು. ಆ ಗುಹೆಯ ಬಾಗಿಲಿಗೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ಗೇಟ್ಸ್ ಆಫ್ ಹೇಟ್ಸ್ ಅಂತ ಹೇಳಿದ್ರು. ಅಂದರೆ ಪಾತಾಳ ಲೋಕದ ಬಾಗಿಲು ಎಂಬ ಹೆಸರು ಆ ಸ್ಥಳಕ್ಕೆ ಇತ್ತು. ಅಂದರೆ ಒಂದು ರೀತಿಯಲ್ಲಿ ವಿವಿಧ ರೀತಿಯ ಆರಾಧನೆಗಳನ್ನು ಹೊಂದಿದಂಥ, ಅಥವಾ ಜನರು ಬೇರೆ ಬೇರೆ ತಪ್ಪಾದ ಆಲೋಚನೆಗಳನ್ನು ಹೊಂದಿದಂಥ ಸ್ಥಳದಲ್ಲಿ ಈಗ ಯೇಸು ಕೇಳುವಂಥದ್ದು, ಇಲ್ಲಿ ನೀವು ನನ್ನನ್ನು ಯಾರನ್ನು ತೀರಿ? ಅಥವಾ ಅರಸನನ್ನು ಪೂಜೆ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಈಗ ಯೇಸು ಕೇಳುವ ಪ್ರಶ್ನೆ, ನೀವು ನನ್ನನ್ನು ಯಾರನ್ನು ತೀರಿ? ಅಲ್ಲಿ ಉತ್ತರ ಬರುವಂಥದ್ದು, ನೀನು ಯಾರು? ಜೀವಸ್ವರೂಪನಾದ ಕ್ರಿಸ್ತ. ನೀನು ಜೀವಸ್ವರೂಪನಾದ ಕ್ರಿಸ್ತ. ಇದು ಇವತ್ತು ನನ್ನ ಮತ್ತು ನಿನ್ನ ನಂಬಿಕೆಯ ಅರಿಕೆಗಳು. ಕ್ರಿಸ್ತನೇ ನೀನು ಯಾರು? ನೀನು ಜೀವಸ್ವರೂಪನಾದ ಕ್ರಿಸ್ತ, ಮತ್ತು ನೀನು ನಮ್ಮವ. ಈ ವಿಶ್ವಾಸದ ಅರಿಕೆ ಬಹಳ ಪ್ರಾಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ, ಈ ವಿಶ್ವಾಸದ ಅರಿಕೆಯನ್ನು ಪೇತ್ರನಿಗೆ ದಯಪಾಲಿಸಿದವ ಯಾರು? ದೇವರೇ.
ಯೇಸು ಹೇಳ್ತಾನೆ ಅಲ್ಲಿ, ಇದು ನಿನಗೆ ಪ್ರಕಟವಾಗದ ಹೊರತು ನಿನಗೇನಾಗ್ತಿರಲಿಲ್ಲ, ಅರ್ಥ ಆಗ್ತಿರಲಿಲ್ಲ. ಕ್ರಿಸ್ತನನ್ನು ಅರಿಯುವುದಕ್ಕೆ ನಮಗೆ ಸಹಾಯ ಮಾಡುವತನು ಪವಿತ್ರಾತ್ಮನು. ಆ ಪವಿತ್ರಾತ್ಮನು ಏನು ಮಾಡ್ತಾನೆ, ನಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ. ಪವಿತ್ರಾತ್ಮನನ್ನು ಸತ್ಯಕ್ಕೆ ನಡೆಸ್ತಾನೆ ಕ್ರಿಸ್ತನನ್ನು ಅರಿಯುವುದಕ್ಕೆ. ಮುಂದಕ್ಕೆ ಅಲ್ಲಿಯ ವಿಶ್ವಾಸದ ಅರಿಕೆ ಆದ ಕೂಡಲೇ ಯೇಸು ಹೇಳ್ತಾನೆ, ಏನಂತ ಹೇಳ್ತಾನೆ, ನೀನು ಬಂಡೆ, ನೀನು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಯಾರ ಮೇಲೆ ಸಭೆಯನ್ನು ಕಟ್ಟಿದ್ದು? ಸಭೆ ಕಟ್ಟಲ್ಪಟ್ಟದ್ದು ಯಾರ ಮೇಲೆ? ಯಾರ ಮೇಲೆ? ಪೇತ್ರನ ಮೇಲೆ, ಬಂಡೆಯ ಮೇಲೆ. ಆ ಬಂಡೆ ಯಾವುದು? ಕ್ರಿಸ್ತನು. ವಾಕ್ಯದ ಆಧಾರದಲ್ಲಿ ಹಾಗೆ ಇಲ್ಲ. ನೀನು ಪೇತ್ರನು, ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ತಾನೆ. ಪೇತ್ರನೇ ಬಂಡೆ, ಪೇತ್ರನ ಮೇಲೆ ಸಭೆ ಕಟ್ಟಿದ. ಪೇತ್ರನ ಕೈಗೆ ಬಿಗಿದ ಕೈಗಳನ್ನು ಕೊಟ್ಟದ್ದ? ಇಲ್ಲ. ಸಭೆ ಯಾವುದೇ ವ್ಯಕ್ತಿಯ ಮೇಲೆ ಕಟ್ಟಲ್ಪಟ್ಟಿಲ್ಲ, ಕಟ್ಟಲ್ಪಡುವುದೂ ಇಲ್ಲ. ಸಭೆಗೆ ವ್ಯಕ್ತಿಗಳು ಪ್ರಾಮುಖ್ಯ ಕೂಡ ಅಲ್ಲ. ನಾವು ಕೆಲಸ ನೆನೆಸೋದಷ್ಟೇ. ನಾನಿದ್ರೇನೆ ಎಲ್ಲ ನಡೆಯೋದು, ನಾನಿಲ್ಲದ್ರೆ ಇಲ್ಲ. ಇಲ್ಲ. ಸಭೆ ಕಟ್ಟಲ್ಪಟ್ಟಂಥದ್ದು ವ್ಯಕ್ತಿಗಳ ಮೇಲೆ ಅಲ್ಲ. ಇದು ಅರ್ಥ ಆಗಬೇಕಾದ್ರೆ ನಮಗೆ ಅಲ್ಲಿರುವ ಗ್ರೀಕ್ ಶಬ್ದಗಳನ್ನು ನೋಡಿದರೆ ಅರ್ಥ ಆಗ್ತದೆ. ನೀನು ಪೇತ್ರ ಎಂಬುದಾಗಿ ಹೇಳುವಾಗ ಅಲ್ಲಿ ಬಳಸಲ್ಪಟ್ಟಂಥ ಗ್ರೀಕ್ ಪದ ಪೆಟ್ರೋಸ್. ದ ಎಂಡಿಂಗ್ ಇಸ್ ಓಸ್. ಗ್ರೀಕ್ ಭಾಷೆಯಲ್ಲಿ ಓಸ್ ಎಂಡಿಂಗ್ ಬಂದರೆ ಅದು ಮ್ಯಾಸ್ಕುಲಿನ್ ಅಥವಾ ಪುಲ್ಲಿಂಗ. ನೀನು ಪೇತ್ರ, ಬಂಡೆ, ಪೆಟ್ರೋಸ್. ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆ ಎಂಬುದಾಗಿ ಹೇಳುವಾಗ, ಈ ಬಂಡೆ ಎಂಬುದಾಗಿ ಬಳಸುವಾಗ ಮತ್ತೆ ಪುನಃ ಪೆಟ್ರೋಸ್ ಎಂಬ ಶಬ್ದ ಬಳಸುವುದಿಲ್ಲ, ಬದಲಾಗಿ ಪೆಟ್ರಾ, ನಪುಂಸಕಲಿಂಗ. ಓಕೆ, ನಪುಂಸಕಲಿಂಗ. ಸೊ ಹಾಗಾದರೆ ಪೇತ್ರನ ಮೇಲೆ ಸಭೆ ಕಟ್ಟಿದ್ದಲ್ಲ. ಓಕೆ, ಈ ಬಂಡೆಯ ಮೇಲೆ. ಹಾಗಾದರೆ ಆ ಬಂಡೆ ಯಾವುದು? ಆ ಬಂಡೆ ಬೇರೆ ಯಾವುದೂ ಅಲ್ಲ. ಈಗ ಪೇತ್ರ ಯಾವ ವಿಶ್ವಾಸದ ಅರಿಕೆ ಮಾಡ್ತಾನೆ ನೋಡಿ, ಆ ಬಂಡೆ. ಸಭೆ ಕಟ್ಟಲ್ಪಟ್ಟಿರುವುದು ವಿಶ್ವಾಸದ ಅರಿಕೆಗಳ ಮೇಲೆ, ವಿಶ್ವಾಸದ ಮೇಲೆ. ಆದ್ದರಿಂದ ನಿಮ್ಮ ಸಭೆ ಕೂಡ ಕಟ್ಟಲ್ಪಟ್ಟಿರುವುದು ಯಾವುದರ ಮೇಲೆ? ವಿಶ್ವಾಸದ ಮೇಲೆ. ನೆನಪಿಟ್ಕೊಳ್ಳಿ, ಯಾವಾಗ ಆ ವಿಶ್ವಾಸ ಕದಳಿ ಹೋಗ್ತದೋ ಆಗ ಸಭೆ ನಿಲ್ಲಕ್ಕಾಗೋದಿಲ್ಲ. ಸೊ ಸಭೆ ನಿಂತಿರುವಂಥದ್ದು ವಿಶ್ವಾಸದ ಮೇಲೆ. ಸಭೆ ಕಟ್ಟಲ್ಪಟ್ಟಿರುವುದು ವಿಶ್ವಾಸದ ಮೇಲೆ ಮತ್ತು ಬೀಗದ ಕೈಗಳು ಕೊಡಲ್ಪಟ್ಟಿರುವುದು ಕೂಡ ಆ ವಿಶ್ವಾಸದ ಮೇಲೆ. ಬೇಸಿಕ್. ಅದರಿಂದ ಸಭೆ ವ್ಯಕ್ತಿಗಳು, ಹೌದು, ನಾವು ಸಭೆಯಲ್ಲಿ ವ್ಯಕ್ತಿಗಳಾಗಿ ಕೂಡಿರುವಂಥದ್ದು, ಫ್ಯಾಮಿಲೀಸ್ ಆಗಿ ಬರುವಂಥದ್ದು. ಆದರೆ ಇಲ್ಲಿ ನಾವು ಇರುವಂಥದ್ದು ಯಾವುದರ ಮೇಲೆ? ವಿಶ್ವಾಸದ ಮೇಲೆ. ಅದರಿಂದ ನಾನು ಹೇಳಿದ್ದು, ನಮಗೆ ನಮ್ಮ ಕ್ರಿಸ್ತ ಯಾರು ಎಂಬ ಸ್ಪಷ್ಟತೆ ಇರಬೇಕು. ನನ್ನ ವಿಶ್ವಾಸ ಏನೆಂಬುದು ನನಗೆ ಗೊತ್ತಿರಬೇಕು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪೇತ್ರ ಇಂಥ ದೊಡ್ಡ ಅರಿಕೆ ಮಾಡಿದ, ಆದರೆ ಪೇತ್ರನಿಗೆ ತಾನು ಏನು ಹೇಳ್ತೇನೆ ಎಂಬುದು ಅರ್ಥ ಆಗಲಿಲ್ಲ. ಪೇತ್ರ ವಿಶ್ವಾಸದ ಅರಿಕೆ ಮಾಡಿದ, ನೀನು ಯಾರು? ಜೀವಸ್ವರೂಪನಾದ ಕ್ರಿಸ್ತ ಎಂಬುದಾಗಿ ದೊಡ್ಡದಾಗಿ ಅರಿಕೆ ಮಾಡಿದ. ಆದರೆ ಪೇತ್ರನಿಗೆ ನಿಜವಾಗಲೂ ತಾನು ಏನು ಹೇಳ್ತೇನೆ ಎಂಬುದು ಅರ್ಥ ಆಗಲಿಲ್ಲ. ಅದಕ್ಕೆ ಕಾರಣ ನೀವು ನೋಡಿದರೆ, ನೀವು 21ನೇ ವಚನ ನಂತರ ನೀವು ಅಲ್ಲಿ ನೋಡೋ ಗೊತ್ತಾಗ್ತದೆ. 16ನೇ ವಚನದಲ್ಲಿ ಅಲ್ಲಿ ಬರುವಾಗ, 15ನೇ ವಚನದಲ್ಲಿ ಯೇಸು ಅವನನ್ನು ಹೊಗಳ್ತಾನೆ, ನೀನು ಬರಬೇಕು. ಅಲ್ಲಿ ಹೇಳ್ತಾನೆ 17ನೇ ವಚನಕ್ಕೆ ಬರುವಾಗ, ಯೋನನ ಮಗನ ಸಿಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸುವ ನರಮನುಷ್ಯನಲ್ಲ. ಅದೇ ನೀವು ಮುಂದಕ್ಕೆ ಬಂದರೆ, ಯೇಸು ಮುಂದಕ್ಕೆ ತನ್ನ ಶ್ರಮಾಮರಣದ ಕುರಿತು ಮಾತಾಡುವಾಗ ಆಗ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನಗೆ ಹಾಗೆ ಆಗಬಾರ್ದು, ನಿನಗೆ ಹಿಂಸೆ ಬರಬಾರ್ದು, ನಿನಗೆ ಶ್ರಮೆ ಬರಬಾರ್ದು ಎಂಬುದಾಗಿ ಹೇಳುವಾಗ ಯೇಸು ಹೇಳ್ತಾನೆ ಅವನಿಗೆ, ಸೈತಾನನೇ ನನ್ನ ಮುಂದೆ ಎಲ್ಲ ಬೇಡ. ಸ್ವಲ್ಪ ಹೊತ್ತಿನ ಮೊದಲು ಯಾರನ್ನು ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವ ನೀವು ನರಮನುಷ್ಯಲ ಎಂಬುದಾಗಿ ಯಾರ ಬಗ್ಗೆ ಹೇಳ್ತಾನೋ ಅದೇ ಪೇತ್ರನ ಕುರಿತು ಮುಂದಕ್ಕೆ ಯೇಸು ಹೇಳುವ ಮಾತು, ಸೈತಾನನೇ ನನ್ನ ಮುಂದೆ ನಿಲ್ಬೇಡ. ಯಾಕೆ ಅಂತ ಹೇಳಿದ್ರೆ, ಪೇತ್ರನಿಗೆ ಅವನು ಏನು ಅರಿಕೆ ಮಾಡಿದೆ ಎಂಬ ಸ್ಪಷ್ಟತೆ ಅವನಿಗೆ ಇರಲಿಲ್ಲ. ಇವತ್ತು ನಮ್ಮನ್ನು ನೋಡುವ,
ನಾವು ಕ್ರಿಸ್ತನ ಕುರಿತು, ದೇವರ ಕುರಿತು ಒಂದಷ್ಟು ಪದಗಳನ್ನು ಹೇಳ್ತೇವೆ, ಸೇನಾಧೀಶ್ವರ, ರಾಜಾಧಿರಾಜ, ಅದು ಇದು ಎಂಬುದಾಗಿ ಅಲ್ಲ. ನಮಗೆ ಅದರ ಸ್ಪಷ್ಟತೆ ಇದೆಯೋ? ನಾನು ಏನನ್ನು ವಿಶ್ವಾಸದ ಅರಿಕೆ ಎಂಬುದಾಗಿ ಹೇಳುತ್ತೇನೋ ಅದರ ಮೇಲೆ ನನಗೆ ಬಲವಾದ ವಿಶ್ವಾಸ ಇದೆಯೋ? ಬಹಳ ಪ್ರಾಮುಖ್ಯ. ಅದರಿಂದ ನನ್ನ ವಿಶ್ವಾಸ ನಿಂತಿರಬೇಕಾದ್ರೆ ಮೊದಲಿಗೆ ನನಗೆ ಕ್ರಿಸ್ತನ ಪರಿಚಯ ಆಗುವಂಥದ್ದು ಬಹಳ ಪ್ರಾಮುಖ್ಯ. ನಿಮ್ಮೆಲ್ಲರಿಗೂ ಕೂಡ ನಾವು ಕ್ರಿಸ್ತನನ್ನು ಎಲ್ಲಿಯೋ ದೂರದಿಂದ ನಿಂತು ನೋಡುವ ವ್ಯಕ್ತಿಗಳಲ್ಲ, ಬದಲಾಗಿ ಹಿ ಶುಡ್ ಬಿ ಅವರ್ಸ್, ನಮ್ಮವರು. ಆ ರಿಲೇಷನ್ಶಿಪ್. ನನಗೆ ಇವರ ಪರಿಚಯ ಇರಲಿಲ್ಲ, ಫೋನಲ್ಲಿ ಮಾತಾಡಿದೆವು 1 ವರ್ಷದ ಹಿಂದೆ, ಮುಖತಃ ಪರಿಚಯ ಆದದ್ದು ನಿನ್ನೆ. ಬಟ್ ಆ ಪರಿಚಯ ಆದ ಕೂಡಲೇ ವಿ ಫೀಲ್ ದ್ಯಾಟ್ ವಿ ಹ್ಯಾವ್ ಸಮ್ ರಿಲೇಷನ್ಶಿಪ್, ಏನೋ ಒಂದು ಬಾಂಡಿಂಗ್ ಬರ್ತದೆ ಅಲ್ವಾ? ಹಾಗೆ ದೇವರೊಟ್ಟಿಗೆ ಕೂಡ ಎಲ್ಲಿಯೋ ದೂರದಿಂದ ನೋಡುವುದಲ್ಲ, ಬದಲಾಗಿ ಆ ಪರಿಚಯ ಪರ್ಸನಲ್ ಆಗುವಾಗ ನನಗೂ ದೇವರಿಗೊಂದು ಏನಿರ್ತದೆ, ಒಂದು ಸಂಬಂಧಗಳು. ಆದ್ದರಿಂದ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸುವಾಗ ಏನು ಕಲಿಸ್ತಾನೆ? ಪರಲೋಕದಲ್ಲಿರುವ ನಮ್ಮ ತಂದೆ. ಯಾಕೆ ಅಲ್ಲಿ ತಂದೆ ಎಂಬ ಪದ ಬಳಸಿದ್ದಾರೆ? ದೇವರು ತಂದೆಯೋ, ಅಥವಾ ದೇವರು ಪುರುಷನೋ, ದೇವರು ಸ್ತ್ರೀಯೋ? ದೇವರು ಯಾವ? ದೇವರು ಹೇಗಿದ್ದಾನೆ? ದೇವರು ಆತ್ಮಸ್ವರೂಪ. ತಂದೆ ಎಂಬುದಾಗಿ ನೀವು ಹೇಳಿದರೆ, ಅಲ್ಲಿ ಯೇಸು ಪರಲೋಕ ನಮ್ಮ ತಂದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯಾರೋ ಒಬ್ಬರು ಪುರುಷ ಕೂತಿದ್ದಾನೆ, ವ್ಯಕ್ತಿ ಕೂತಿದ್ದಾನೆ ಎಂಬ ಅರ್ಥದಲ್ಲಿ ಹೇಳಿದಲ್ಲ. ತಂದೆ ಅಂದರೆ ಒಂದು ಸಂಬಂಧ, ತಂದೆ ಮತ್ತು ಮಕ್ಕಳ ಸಂಬಂಧ. ಒಂದು ವೇಳೆ ಯಾರಿಗಾದರೂ ನಿಮ್ಮ ತಂದೆಯನ್ನು ನೋಡಿಕೊಂಡು ಅಥವಾ ಅವರ ಜೀವನ ಸರಿ ಇಲ್ಲದೆ ನನಗೆ ತಂದೆ ಬೇಡ ಎಂಬ ಸ್ಥಿತಿಯಲ್ಲಿದ್ದರೆ ನೀವು ಪರಲೋಕದ ನಿಮ್ಮ ತಾಯಿ ಕೂಡ ಹೇಳ್ಬೋದು. ಯಾಕೆಂದರೆ ಅದು ಸಂಬಂಧವೇ ಹೊರತು ವ್ಯಕ್ತಿಗಳಲ್ಲ, ವ್ಯಕ್ತಿ ಅಲ್ಲ. ಓಕೆ, ಆದ್ದರಿಂದ ಯೇಸು ಕೂಡ ಕರೆ ಕೊಡೋದು ಯಾವುದಕ್ಕಂತ ಹೇಳಿದ್ರೆ, ನಿಮ್ಮ ಸಂಬಂಧ ಎಲ್ಲಿರಬೇಕು? ಆದರೆ ದೇವರೊಟ್ಟಿಗೆ ನನ್ನ ಸಂಬಂಧ ನನ್ನನ್ನು ಎಲ್ಲಿಗೆ ನಡೆಸಬೇಕು? ಎಲ್ಲಿ ನಡೆಸಬೇಕು? ದಿಸ್ ಇಸ್ ವೆರಿ ಪ್ರಾಮಿನೆಂಟ್. ಎಲ್ಲಿಗೆ ನಡೆಸಬೇಕು? ಎಲ್ಲಿಗೆ? ನಿತ್ಯತ್ವಕ್ಕೆ, ನಿತ್ಯ ಜೀವ, ಪರಲೋಕಕ್ಕೆ. ನಾವು ಇದರ ಬಗ್ಗೆ ಯೋಚನೆ ಮಾಡ್ತೇವೆ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದೇವರು ಯಮನ ಹೀಗೆ ಕೊಂಡೋಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರೊಟ್ಟಿಗೆ ನನ್ನ ಸಂಬಂಧ, ನಮ್ಮ ಜೊತೆಯಿರುವ ಸಂಬಂಧದೊಟ್ಟನ್ನು ನಡೆಸಲಿಕ್ಕೆ ನಡೆಸಬೇಕು. ನಾನು ದೇವರನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿ ಕಣ್ಣಿಗೆ ಕಾಣುವ ಇವರನ್ನು ದ್ವೇಷ ಮಾಡಿದರೆ ನಾನು ದೇವರನ್ನು ಪ್ರೀತಿ ಮಾಡುವುದಿಲ್ಲ. ಇದನ್ನು ಯೋಹಾನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ. ಯಾರು ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ತನ್ನ ಸಹೋದರ ಸಹೋದರಿಯರನ್ನು ದ್ವೇಷಿಸ್ತಾನೋ ಅವನು ಸುಳ್ಳುಗಾರನಾಗಿದ್ದಾನೆ. ಸೊ ದೇವರೊಟ್ಟಿಗೆ ನಮ್ಮ ಸಂಬಂಧ ಎಲ್ಲಿಗೆ ನಡೆಸಬೇಕು? ಮನುಷ್ಯರ ಸಂಬಂಧಕ್ಕೆ ನಡೆಸಬೇಕು. ದೇವರು ನನ್ನನ್ನು ಪ್ರೀತಿ ಮಾಡ್ತೇನೆ, ನಾನು ದೇವರನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳುವ ಮಾತುಗಳು ಎಲ್ಲಿಗೆ ನಡೆಸಬೇಕು? ನಾವು ಪರಸ್ಪರ ಪ್ರೀತಿ ಮಾಡೋದಕ್ಕೆ ನಮ್ಮನ್ನು ನಡೆಸಬೇಕು. ಇಲ್ಲವಾದಲ್ಲಿ ದೇವರೊಟ್ಟಿಗೆ ನಮ್ಮ ಸಂಬಂಧ ಸರಿಯಾಗಿ ಭದ್ರವಾಗಿ ಇಲ್ಲ ಎಂಬುದರ ಅರ್ಥ. ನೀವು ಬೇಕಾದರೆ ದಶಾಜ್ಞೆಗಳಲ್ಲಿ 10 ಅಪ್ಪಣೆ ನೋಡ್ರಿ. 10 ಅಪ್ಪಣೆಯಲ್ಲಿ ಕೇವಲ ಮೊದಲ 4 ಅಪ್ಪಣೆ ಮಾತ್ರ ದೇವರಿಗೆ ಸಂಬಂಧಿಸಿದ್ದು. ಉಳಿದದ್ದು ಯಾರಿಗೆ ಸಂಬಂಧಿಸಿದ್ದು? ಮನುಷ್ಯರಿಗೆ. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು, ಇನ್ನೊಬ್ಬನಿಗೆ ತೊಂದರೆ ಕೊಡಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ. ಹೌದಾ? ಅಥವಾ ಯೇಸು ಹೇಳಿದ ಬೋಧನೆಗಳಲ್ಲಿ, ಯೇಸು ಪರ್ವತ ಪ್ರಸಂಗದಲ್ಲಿ ಮಾಡಿದ ಬೋಧನೆಗಳಲ್ಲಿ ಯೇಸು ಹೇಳಿದ ವಿಚಾರಗಳೆಲ್ಲವೂ ಯಾರ ಕುರಿತು ಹೇಳಿದ್ದು? ಯಾರೊಟ್ಟಿಗೆ ಸಂಬಂಧ ಗಟ್ಟಿ ಮಾಡಿಕೊಳ್ಬೇಕು? ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ. ಅದರಿಂದಲೇ ಅಲ್ವ ಯೇಸು ಸ್ವಾಮಿ ಹೇಳಿದ್ದು, ನೀನು ಕಾಣಿಕೆ ತಕ್ಕೊಂಡು ಬರುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನು ಸಮಸ್ಯೆ ಇದ್ರೆ ಮೊದಲು ಏನು ಮಾಡು? ಅವನೊಟ್ಟಿಗೆ ಸಂಧಾನ ಬಾಬು, ಆಮೇಲೆ ಬಾ. ಸೊ ಬೈಬಲ್ ನಮಗೆ ಕೊಡುವ ಕರೆ ಏನಂತ ಹೇಳಿದ್ರೆ, ನಾನು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದ ತಕ್ಷಣ ನಾನು ಭಕ್ತಿವಂತ ಅಲ್ಲ, ಬದಲಾಗಿ ಆ ಭಕ್ತಿ ನನ್ನನ್ನು ಎಲ್ಲಿ ನಡೆಸಬೇಕು? ನನ್ನೊಟ್ಟಿಗೆ ಯಾರೊಟ್ಟಿಗಿದ್ದಾರೆ, ನನ್ನ ಸಹಮಾನವರು ಯಾರಿದ್ದಾರೆ, ನನ್ನ ಅಕ್ಕಪಕ್ಕದವರು ಯಾರಿದ್ದಾರೆ, ಅವರೊಟ್ಟಿಗೆ ಸಂಬಂಧಗಳನ್ನು ಗಟ್ಟಿ ಮಾಡಲಿಕ್ಕೆ ನಾನು ನಡೆಸಬೇಕು. ಸೊ ನಾನು ಕ್ರಿಸ್ತನವನು ಎಂಬುದು ಗೊತ್ತಾಗುವುದು ಹೇಗೆ?
ನಾನು ಪ್ರಾರ್ಥನೆ ಮಾಡುವುದರಿಂದ, ಹಾಡು ಹಾಡುವುದರಿಂದ, ಅಥವಾ ನನ್ನ ಹೆಸರು ಕ್ರಿಸ್ಟೋಫರ್ ಆದ್ದರಿಂದ ಅಲ್ಲ, ಬದಲಾಗಿ ನಾನು ಕ್ರಿಸ್ತನವೆಂಬುದು ಗೊತ್ತಾಗುವುದೇ ಇಲ್ಲಿ ನಾನು ಹೇಗೆ ನನ್ನ ಜೀವನದಲ್ಲಿ ವ್ಯವಹರಿಸ್ತೇನೆ, ನಾನು ಇನ್ನೊಬ್ಬರೊಟ್ಟಿಗೆ ಹೇಗೆ ಮಾತಾಡ್ತೇನೆ, ಅಥವಾ ಒಂದು ವೇಳೆ ಕೆಲವೊಮ್ಮೆ ನನಗೆ ನಷ್ಟ ಎಂಬುದಾಗಿ ಅನುಭವವ ಸ್ಥಿತಿಯಲ್ಲಿ ಕೂಡ ನಾನು ಇನ್ನೊಬ್ಬರೊಟ್ಟಿಗೆ ಸಂಬಂಧವನ್ನು ಹೇಗೆ ಗಟ್ಟಿ ಮಾಡ್ತೇನೆ. ದಿಸ್ ದ ಚಾಲೆಂಜ್. ಅದರಿಂದ ನಾನು ಪ್ರತಿ ಸಲ ಬಂದಾಗ ಸಭೆಗಳಿಗೆ ಚಾಲೆಂಜ್ ಕೊಡ್ತೇನೆ ಅಂತ ಹೇಳಿದ್ರೆ, ನಮಗಿರುವ ಬೇಸಿಕ್ ಕರೆ ಯಾವುದು ಅಂತ ಹೇಳಿದ್ರೆ ದೇವರನ್ನು ಪ್ರೀತಿ ಮಾಡುವುದು ಮತ್ತು ನಮ್ಮೊಟ್ಟಿಗಿರುವವರನ್ನು ಪ್ರೀತಿ ಮಾಡುವುದು. ನಿಮ್ಮ ಕನ್ನಡ ಸಂಗೀತ 131 ಇರಬೇಕು. ಅದರಲ್ಲಿರುವ ಹಾಡು ಯಾವುದು? ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದಬಾರು, ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು. ಆಮೇಲೆ ಮುಂದಕ್ಕೆ ಯಾರನ್ನು ಪ್ರೀತಿಸಲಿಕ್ಕೆ ಹೇಳ್ತಾನೆ? ಭ್ರಾತರಾದ ಅನ್ಯರನ್ನು ನಾವು ಪ್ರೀತಿಸಿ. ನಾನು ಚರ್ಚಿನವ್ರಿಗೆ ಹೇಳೋದು, ಅವರನ್ನು ಮತ್ತೆ ಮೊದಲು ಚರ್ಚಲ್ಲಿ ಇರುವವರನ್ನು ಪ್ರೀತಿ ಮಾಡಲಿಕ್ಕೆ ಕಲೀರಿ. ವೆರಿ ಬೇಸಿಕ್. ನಾವು ನಮ್ಮ ಇಲ್ಲಿರುವವರನ್ನೇ ಪ್ರೀತಿ ಮಾಡಲಿಕ್ಕೆ ನಮಗೆ ಆಗದಿದ್ದರೆ ನಾವು ಹೊರಗಿನವರನ್ನು ಎಂತ ಪ್ರೀತಿ ಮಾಡೋದು? ನಮ್ಮ ಜೊತೆಯಲ್ಲಿ ಪ್ರತಿ ದಿವಸ ಆರಾಧನೆ ಮಾಡಲಿಕ್ಕೆ ಬರುವಂಥ ವ್ಯಕ್ತಿಗಳೊಂದಿಗೆ ನಮಗೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಆಗದಿದ್ದರೆ ನಾವು ಹೊರಗಿನವರೊಟ್ಟಿಗೆ ಏನು ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದು? ಇಟ್ಸ್ ಬೇಸಿಕ್. ಆದ್ದರಿಂದ ನಾನು ಕ್ರಿಸ್ತನನ್ನು ಅರ್ಥಕೊಂಡಿದ್ದೇನೆ, ಕ್ರಿಸ್ತನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವಂಥದ್ದು ಕೇವಲ ಬಾಯಿಯಲ್ಲಿ ಬರುವ ಬಾಯಿ ಅರಿಕೆಗಳಾಗಬಾರದು. ಬದಲಾಗಿ ಏನಾಗಬೇಕು? ನನ್ನ ವಿಶ್ವಾಸದ ಬುನಾದಿಗಳು. ಆ ಬುನಾದಿಗಳು ನನ್ನನ್ನು ಎಲ್ಲಿಗೆ ನಡೆಸಬೇಕು? ನಾನು ಸಹಮಾನರೊಟ್ಟಿಗಿನ ಸಂಬಂಧವನ್ನು ಗಟ್ಟಿ ಮಾಡೋದ್ರಲ್ಲಿ. ಸೊ ಇವತ್ತಿನ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಮತ್ತು ನಮ್ಮ ಅರ್ಥ ಮಾಡಿಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ. ಸ್ವಲ್ಪ ಹೊತ್ತು ಮೌನವಾಗಿರುವ. ಸ್ವಾಮಿ, ನಿನ್ನನ್ನು ಪ್ರೀತಿಸ್ತೇವೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಆದರೆ ನಾವು ನಮ್ಮ ಒಟ್ಟಿಗಿರುವವರನ್ನು ಪ್ರೀತಿ ಮಾಡುವಲ್ಲಿ ಅನೇಕ ವೇಳೆ ಸೋತು ಹೋಗಿದ್ದೇವೆ. ನಿನ್ನಲ್ಲಿ ವಿಶ್ವಾಸವಿಟ್ಟಿದೆ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಅನೇಕ ಸಲ ಕಷ್ಟಗಳು, ನೋವುಗಳು ಬರುವಾಗ ನಮ್ಮ ನಂಬಿಕೆಗಳು ಅಲುಗಾಡ್ತದೆ. ನಾವು ನಿನ್ನನ್ನು ತಿಳುಕೊಂಡಿದ್ದೇವೆ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ನಮಗೆ ಅನೇಕ ಬಾರಿ ಸ್ಪಷ್ಟತೆಗಳಿಲ್ಲ ಸ್ವಾಮಿ. ನಮ್ಮ ವಿಶ್ವಾಸಗಳನ್ನು ಬಲಪಡಿಸು. ಅಂದು ಆ ಮೂರ್ಛ ರೋಗಿಯ ತಂದೆ ನಿನ್ನ ಬಳಿಗೆ ಬಂದು ಕೇಳಿಕೊಂಡಂಥ ಪ್ರಾರ್ಥನೆ, ಸ್ವಾಮಿ ನನಗೆ ನಂಬಿಕೆ ಇದೆ, ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ನನ್ನ ನಂಬಿಕೆಯನ್ನು ಬಲಪಡಿಸು. ಸ್ವಾಮಿ, ಇದು ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ. ಕರ್ತನೆ, ನಮ್ಮ ನಂಬಿಕೆಗಳು ಕಡಿಮೆಯಾಗಿದ್ದರೆ ನಮ್ಮ ನಂಬಿಕೆಗಳನ್ನು ಬಲಪಡಿಸು. ನಾವುಗಳು ನಿನ್ನನ್ನು ಪ್ರೀತಿಸ್ತೇವೆ, ನಿನ್ನೊಟ್ಟಿಗೆ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಹೇಳುವಾಗ ಆ ಸಂಬಂಧಗಳು, ಆ ಪ್ರೀತಿಯ ಕ್ಷಣಗಳು, ಆ ಪ್ರೀತಿಯ ಎಲ್ಲ ರೀತಿಯ ಸಂಬಂಧಗಳು ಮತ್ತೆ ನಮ್ಮನ್ನು ನಮ್ಮ ಜೊತೆಯಲ್ಲಿರುವೊಟ್ಟಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಲಿ. ನೀನು ಈ ಲೋಕದಲ್ಲಿದ್ದಾಗ ಎಲ್ಲರನ್ನು ಪ್ರೀತಿ ಮಾಡಿದೆ. ಯಾರನ್ನು ಸಮಾಜ ಪಾಪಿಗಳೆಂದು ಹೇಳಿ ದೂರ ತಳ್ಳಿತ್ತೋ ಅಂಥವರೊಟ್ಟಿಗೆ ಕೂಡ ಹೋಗಿ ನೀನು ಊಟ ಮಾಡಿದೆ. ಅವರು ಕೂಡ ನನ್ನವರು ಎಂಬುದಾಗಿ ಅವರಿಗೆ ಪ್ರೀತಿಯ ಅಕ್ಕರೆಯನ್ನು ಕೊಟ್ಟು, ನಾನಾ ರೀತಿಯ ಚಟುವಟಿಕೆಗಳಿದ್ದಂಥ ಜನರು ನಿನ್ನ ಬಳಿಗೆ ಬಂದಾಗ ನೀನವರನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವರಲ್ಲಿ ಹೊಸ ಬದಲಾವಣೆಯನ್ನು ತಂದಿ. ಸ್ವಾಮಿ, ನಮ್ಮಲ್ಲಿ ಕೂಡ ಹೊಸ ವಿಶ್ವಾಸಗಳನ್ನು ಮೂಡಿಸು. ನಮ್ಮಲ್ಲಿ ಕೂಡ ಹೊಸ ಜೀವಿತವನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡು. ನಾವು ಕೇವಲ ಬಾಯಿಯಿಂದ ಅರಿಕೆ ಮಾಡುವವರಾಗಿರದೆ ನಮ್ಮ ಇಡೀ ನಂಬಿಕೆ ಅದು ನಮ್ಮ ಜೀವನಕ್ಕೆ ಸಂಬಂಧಿಸಿದಾಗಿದ್ದುಕೊಂಡು ನಮ್ಮ ಜೀವನದ ಪ್ರಯಾಣದಲ್ಲಿ, ಜೀವನದ ಹೋರಾಟದಲ್ಲಿ ಆ ನಂಬಿಕೆ ನಮ್ಮನ್ನು ಸದಾಕಾಲ ಸದೃಢವಾಗಿ ನಡೆಸುವಂತೆ ಸಹಾಯ ಮಾಡು. ಬರುವಂಥ ಎಲ್ಲ ಸ್ಥಿತಿಗತಿಗಳ ಮಧ್ಯೆ ನಾವು ಕಂಗೆಡದೆ, ಭಯಪಡದೆ ನಮ್ಮೊಟ್ಟಿಗೆ ನಮ್ಮ ಕ್ರಿಸ್ತ ಇದ್ದಾನೆ ಎಂಬ ವಿಶ್ವಾಸದಲ್ಲಿ ಜೀವನ ಮಾಡಲಿಕ್ಕೆ ನಮಗೆ ಕಲಿಸು. ಈ ನಿಟ್ಟಿನಲ್ಲಿ ನಾವು ಇನ್ನಷ್ಟು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತೆ, ನಿನ್ನೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂತೆ ಮತ್ತು ಆ ಸಂಬಂಧ
ಫಲ ಕೊಡುವ ಸಂಬಂಧವಾಗಿ ರೂಪುಗೊಳ್ಳುವಂತೆ ನೀನೇ ಸಹಾಯ ಕೊಟ್ಟು ನಡೆಸಿ ಅಂತ ಯೇಸು ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಉತ್ತಮ ಸಂದೇಶವನ್ನು ಕೊಟ್ಟಂತ ಅಯ್ಯನವರಿಗೆ ಸಹಪಾಲಕರ ಪರವಾಗಿ, ಸಹಪಾಲನಾ ಸಮಿತಿಯ ಪರವಾಗಿ ಮತ್ತು ಸಭೆಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಕೊನೆಯದಾಗಿ ಸಂಗೀತದಲ್ಲಿ 83ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 83, 1, 2 ಮತ್ತು 3ನೇ ಸಂಗೀತವನ್ನು ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತ 83. ನಾವೆದು ನಿಂತುಕೊಳ್ಳೋಣ, ದೇವರ ಆಶೀರ್ವಾದವನ್ನು ಹೊಂದೋಣ. ನಾವೆಲ್ಲರೂ ಒಟ್ಟಾಗಿ ಪರಸ್ಪರ ಹಾಡಿನ ಮೂಲಕ ದೇವರ ಆಶೀರ್ವಾದವನ್ನು ಪರಸ್ಪರ ಹಂಚಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು
ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಐಕ್ಯವು ಸದಾ ನಮ್ಮೆಲ್ಲರೊಂದಿಗಿರಲಿ.